ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಸ್ಲಾಂಟಿಂಗ್ ಆರ್ಟ್ಸ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇನೇ ಸ್ಲಾಂಟಿಂಗ್ ಆರ್ಟ್ಸ್. ನಾನು ಇದರಲ್ಲಿ ಈ ಸ್ಲಾಂಟಿಂಗ್ ಆರ್ಟ್ಸ್ನ ವೀಟ್ ಬೀಡನ್ನು ಯೂಸ್ ಮಾಡಿ ಈ ಡಿಸೈನಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಸ್ಲಾಂಟಿಂಗ್ ಆರ್ಟ್ಸ್ಗಳು ಕಂಬೈನ್ ಆಗಿದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಕ್ಯೂಟ್ ಆಗಿರುವಂತಹ ಒಂದು ಸ್ಲಾಂಟಿಂಗ್ ಆರ್ಟ್ಸ್ ಡಿಸೈನ್ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಸ್ಯಾಂಪಲ್ ಪೀಸ್ಗೆ ನಾನು ಗ್ರೀನ್ ಕಲರ್ ಹರಳೆಯನ್ನು ತಗೊಂಡು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಫಸ್ಟು ಇಲ್ಲಿ ಬೇಸ್ಲೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಬೇಸ್ಲೈನ್ ತುಂಬಾ ಸುಲಭ ಅಂತಲೇ ಹೇಳ್ಬೋದು, ಏಕೆಂದರೆ ಇಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಸೊ 2 ಚೈನ್ನ ಹಾಕ್ಕೊಂಡು 2 ಚೈನ್ನ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ ಸ್ಯಾಂಪಲ್ ಪೀಸ್ಗೆ. ಸೊ 2 ಚೈನ್ ಹಾಕಿ ಆಗಿದೆ. ಈಗ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ಸೊ 2 ಚೈನ್ ಹಾಕ್ಕೊಂಡು ಅದ್ರ ಲೆವೆಲ್ಗೆ ನಾವು ಬೇಸ್ ಲೈನ್ಗೆ ಕರೆಕ್ಟಾಗಿ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಹಾಗೇ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಬೇಸ್ ಕಂಪ್ಲೀಟ್ ಬಂದ್ಬಿಟ್ಟು ನಾವು 2 ಚೈನ್ನಲ್ಲೇ ಕವರ್ ಮಾಡ್ಕೊತೀವಿ. ಸೊ ನಿಮಗೆ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಬೇಸ್ ಕಂಪ್ಲೀಟಾಗಿ ನಾವು ಇಡೀ ಸ್ಯಾರಿಗೆ 2 ಚೈನಲ್ಲೇ ಈ ಡಿಸೈನ್ನ ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕಂಟಿನ್ಯೂ ಮಾಡ್ಕೋಬೇಕು. 2 ಚೈನ್ನ ತೊಗೊಳ್ಳಿ, 2 ಚೈನ್ನ ಲೆವೆಲ್ಗೆ ನಾವು ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ 2 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾವು ಇದೇ ರೀತಿ 2 ಚೈನ್ನ ಕಂಪ್ಲೀಟಾಗಿ ನಾವು ಡಿಸೈನ್ ಎಂಡ್ವರ್ಗು ಬೇಸ್ನ ಕಂಪ್ಲೀಟಾಗಿ 2 ಚೈನಿಂದಲೇ ನಾವು ಕವರ್ ಮಾಡ್ಕೊತಾ ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಬೇಸ್ ಲೈನ್ ತುಂಬಾ ಈಸಿ ಅಂತ ಅನಿಸ್ತಿದೆ ಅಲ್ಲ. ಸೊ ಇದೇ ಥರ ರೀತಿ ನಿಮಗೆ ಕ್ಯೂಟಾಗಿ ಈಸಿಯಾಗಿರುವಂತಹ, ನಿಮಗೂ ನೋಡೋದಕ್ಕೂ ಈಸಿ ಅನ್ನಿಸ್ಬೇಕು, ಆ ಥರ ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ 2 ಲೈನಲ್ಲಿ ಸೊ ಬಂದ್ಬಿಟ್ಟು ಇದು 2 ಚೈನಲ್ಲಿಂದಲೇ ಕಂಪ್ಲೀಟಾಗಿ ನಾವು ಕವರ್ ಮಾಡ್ಕೊತಾ ಇರೋದು. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೇಮ್ ಅದೇ ರೀತಿ ಗ್ರೀನ್ ಕಲರ್ನಲ್ಲೇ ನಾವು ಬೇಸ್ ಲೈನ್ ಸ್ಟಾರ್ಟಿಂಗ್ ನಾವೆಲ್ಲ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲೇ ನಾವು ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ 2 ಚೈನ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಹಾಗೇ ಕಂಟಿನ್ಯೂ ಮಾಡ್ಕೋಬೇಕು. ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಅಲ್ಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿ 2ನೇ 2 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಕ್ರೋಶವನ್ನು ತೊಗೊಂಡಿದ್ದೀನಿ. 1 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. 1 ಟೈಮ್ ಡಬಲ್ ಕ್ರೋಶ ಆಗಿದ ನಂತರ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈಗ ನಮಗೆ ಟ್ರಯಾಂಗಲ್ ಶೇಪ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ, ಅದರ ಒಳಗಡೆ ನಾವು ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ಸೊ ಅಲ್ಲಿ ಸ್ಲಾಂಟಿಂಗ್ ಆರ್ಟ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರ ಒಳಗಡೆ ನಿಮಗೆ ಎಷ್ಟು ಡಬಲ್ ಕ್ರೋಶ ಫಿಲ್ ಆಗುತ್ತೆ ಅಷ್ಟು ನಾವು ಇದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಕೌಂಟ್ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶ ಆಗಿದೆ, 4 ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ 8ರಿಂದ 10 ಡಬಲ್ ಕ್ರೋಶಗಳು ಫಿಲ್ ಆಗುತ್ತೆ. ಸೊ ನಿಮಗೆ ನಾನಿಲ್ಲಿ ಕೌಂಟನ್ನು ಕಂಪ್ಲೀಟಾಗಿ ಮಾಡೋದು ನಿಮಗೆ ತೋರಿಸ್ತಾ ಇಲ್ಲ, ಬೇಗನೆ ನಿಮಗೆ ಒಂದೇ ಡಿಸೈನ ಹೇಳ್ಕೊಂಡು ಹೋಗ್ಬಾರ್ದು ಬೇಡ ಅಂತ. ಸೊ ಕಂಪ್ಲೀಟಾಗಿ ನಾವು ಇಲ್ಲಿ ನಿಮಗೆ ನೀವು ಡಿಸೈನ್ ರೆಡಿ ಮಾಡಬೇಕಾದ್ರೆ ಎಷ್ಟು ಕೌಂಟ್ ಮಾಡಿದ್ದೀರಾ ಆದಮೇಲೆ ಎಷ್ಟು ಕೌಂಟ್ ಆಗಿದೆ ಅಂತ ನೀವು ಅದನ್ನು ಕೌಂಟ್ ಮಾಡ್ಕೊಳ್ಳಿ. ನಂತರ ಡಿಸೈನ್ ಆದ ನಂತರ ಅದನ್ನು ನಾವು ಪಕ್ಕದಲ್ಲಿರುವಂಥ 2 ಚೈನ್ನ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ 2 ಚೈನ್ನ ಒಳಗಡೆ ನಾವು ಇದನ್ನು ಒಂದು ಡಬಲ್ ಕ್ರೋಶದ ಮೂಲಕ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಅದ್ರ ಮೇಲೆ 2 ಚೈನನ್ನು ಹಾಕ್ಕೊಳ್ಳೋಣ. ಮತ್ತೆ ಇನ್ನೊಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಆ ಗ್ಯಾಪ್ನ ಒಳಗಡೆ 2 ಚೈನ್ನ ಹಾಕ್ಕೊಂಡು ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಅಂದರೆ ಮತ್ತೆ ಇನ್ನೊಂದು ಇದೇ ರೀತಿ ಸ್ಲಾಂಟಿಂಗ್ ಆರ್ಟ್ಸ್ ಅದರ ಒಳಗಡೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವಿಲ್ಲಿ ಕೌಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನಿಲ್ಲಿ 8 ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಒಂದು ಸರಿ ನಾವು ಸ್ಲಾಂಟಿಂಗ್ ಆರ್ಟ್ಸಲ್ಲಿ ಎಷ್ಟು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಕಂಪ್ಲೀಟ್ ಹೋಲ್ ಡಿಸೈನಲ್ಲಿ ನಾವು ಅಷ್ಟೇ ಕೌಂಟನ್ನು ನಾವು ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೊತಾ ಹೋಗಬೇಕು. ಅಂದರೆ ಇಡೀ ಸ್ಲಾಂಟಿಂಗ್ ಆರ್ಟ್ಸ್ ಬಂದ್ಬಿಟ್ಟು ನಮಗೆ 8 ಡಬಲ್ ಕ್ರೋಶನಲ್ಲೇ ಇಡಬೇಕು. ಇನ್ ಕೇಸ್ ನೀವು 10 ಮಾಡಿದ್ರೆ ಕಂಪ್ಲೀಟ್ ಡಿಸೈನ್ ಬಂದ್ಬಿಟ್ಟು 10 ಡಬಲ್ ಕ್ರೋಶದಲ್ಲೇ ಸ್ಲಾಂಟಿಂಗ್ ಆರ್ಟ್ಸನ್ನ ನಾವು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಸೊ ಒಂದನ್ನು ನೀವು ಕೌಂಟ್ ಮಾಡಿಕೊಂಡು ಇಡೀ ಡಿಸೈನನ್ನು ಅಷ್ಟೇ ಕೌಂಟನಲ್ಲೇ ನಾವು ಇಡೀ ಡಿಸೈನ್ನ ನಾವು ಫಿಲ್ ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಇದು ಡಿಸೈನ್ ಬಂದ್ಬಿಟ್ಟು ಸ್ಲಾಂಟಿಂಗ್ ಆರ್ಟ್ಸ್ನಲ್ಲಿ ನಿಮಗೆ ಈಗಾಗಲೇ ಕಂಪ್ಲೀಟಾಗಿ ಈ ಡಿಸೈನ್ನ ನಿಮಗೆ ಒಂದು ವಿಡಿಯೋನಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಸೊ ಇದಾದ ನಂತರ ಮತ್ತೆ ಮಧ್ಯದಲ್ಲಿ ಒಂದು 2 ಚೈನ್ ಗ್ಯಾಪ್ ಬಿಡೋಣ. ಮತ್ತೆ ಅದ್ರ ಪಕ್ಕದಲ್ಲಿರುವಂಥ 2 ಚೈನ್ನ ಗ್ಯಾಪ್ನ ಒಳಗಡೆ ಹೋಗಿ ಸ್ಲಾಂಟಿಂಗ್ ಆರ್ಟ್ಸ್ನ ಲಾಕ್ ಮಾಡೋಣ. ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಮತ್ತೆ ಆ ಗ್ಯಾಪ್ನ ಒಳಗಡೆ ನಾವು ಸ್ಲಾಂಟಿಂಗ್ ಆರ್ಟ್ಸ್ನ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗಿದೆ. ಸೆಕೆಂಡ್ ಸ್ಟೆಪ್ ಸ್ಲಾಂಟಿಂಗ್ ಆರ್ಟ್ಸ್ ಡಿಸೈನ್ ರೆಡಿ ಆಗಿದೆ ಗ್ರೀನ್ ಕಲರ್ನಲ್ಲಿ. ಸೊ ಈಗ ತುಂಬಾ ಈಸಿ ಅಂತ ಅನ್ನಿಸ್ತಿದೆ ಅಲ್ಲ ಫ್ರೆಂಡ್ಸ್. ನಮಗೆ ಒಂದು ಡಿಸೈನ್ ಕಲಿತ್ರೆ ಆ ಡಿಸೈನ್ನ ವೆರೈಟಿ ನಾವು ಬೇರೆ ಬೇರೆ ಮಾಡ್ಕೊತಾ ಹೋಗ್ಬೋದು.
ನೆಕ್ಸ್ಟ್ ಪಿಂಕ್ ಕಲರ್ ದಾರನಲ್ಲಿ ನಾನು 2 ಚೈನ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಆರ್ಟ್ಸ್ ಮಾಡ್ಕೊಂಡಿರ್ತೀನಿ. ಮೇಲ್ಭಾಗದ 2 ಚೈನ್ನ ಒಳಗಡೆ ಒಂದು ಲಾಕನ್ನು ಪಿಂಕ್ ಕಲರ್ನಲ್ಲಿ ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಮಾಡಿದ್ದಾಗಿದೆ. ಈಗ ನೆಕ್ಸ್ಟು ಹೇಗೆ ಮಾಡೋದು ಕಂಟಿನ್ಯೂ ಮಾಡಿ ನೋಡ್ಕೊಳ್ಳೋಣ. ಈಗ ದಾರವನ್ನು ಮೇಲ್ಭಾಗ ಮಾಡಿ ನಾನು ವೀಟ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸೊ ವೀಟ್ ಬೀಡನ್ನು ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ವೀಟ್ ಬೀಡನ್ನು ತೊಗೊಳ್ಳೋಣ. ವೀಟ್ ಬೀಡನ್ನ ಹಾಕ್ಕೊಂಡಿದ ನಂತರ ಅದನ್ನು ನಾವೀಗ ನೋಡಿ ತೋರಿಸ್ತೀನಿ. ದಾರವನ್ನು ಹೊರಗಡೆ ಬರೋದಲ್ಲ ರೀತಿ ನೀವು ನೋಡ್ಕೋಬೇಕು. ಸೊ ವೀಟ್ ಬೀಡನ್ನು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ಪಕ್ಕದಲ್ಲಿರುವಂಥ ಆರ್ಸ್ನ ಮೇಲಿನ ಕಾರ್ನರ್ ಅಂದರೆ 2 ಚೈನ್ನ ಮೇಲೆ ಹೋಗಿ ನಾವು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಅಲ್ಲಿಂದಲೇ ನಾವು ಒಂದು ವೀಟ್ ಬೀಡ್ನ ಮೂಲಕ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಆ ರೀತಿ ಮಾಡಿದಾಗ ಅಲ್ಲಿ ಮಧ್ಯ ಟ್ರಯಾಂಗಲ್ ಶೇಪ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಈಗ ಅದ್ರ ಮೇಲೆ ನಾವು 2 ಚೈನ್ನ ಹಾಕ್ಕೊಂಡು ವೀಟ್ ಬೀಡ್ನ ಮೇಲೆ 2 ಚೈನ್ ಹಾಕ್ಕೊಂಡು ಮಧ್ಯದಲ್ಲಿರೋ ಗ್ಯಾಪ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ನಾವು ಹೇಗೆ ಗ್ಯಾಪ್ನ ಒಳಗಡೆ ಗ್ರೀನ್ ಕಲರ್ನಲ್ಲಿ ಡಬಲ್ ಕ್ರೋಶ ಫಿಲ್ ಮಾಡಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಥರ ಒಂದು ಡಬಲ್ ಕ್ರೋಶ ಆಗಿದ ನಂತರ 3 ಚೈನನ್ನು ಹಾಕ್ಕೋಬೇಕು. ನಂತರ ಡಬಲ್ ಕ್ರೋಶದ ಗ್ಯಾಪ್ನ ಒಳಗಡೆ ಹೋಗಿ ಅದನ್ನು ಲಾಕ್ ಮಾಡ್ಕೋಬೇಕು, ಅಂದರೆ ಪಿಕಾಟ್ ಆಗಿ ಮಾಡ್ಕೊತಾ ಹೋಗಬೇಕು. ಸೊ ನೋಡ್ತಾ ಇರಿ, ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡೆ. ಸೊ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಲಾಕ್ ಮಾಡಿದೆ. ನಂತರ ಏನು ಮಾಡಬೇಕು, 3 ಚೈನ್ಗಳನ್ನು ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ನೋಡಿ ಡಬಲ್ ಕ್ರೋಶ ಮಾಡಿದ ಗ್ಯಾಪ್ನ ಒಳಗಡೆ ಹೋಗಿ ಅಲ್ಲಿ ಆ 3 ಚೈನ್ನ ಲಾಕ್ ಮಾಡಿದ್ರೆ ಅದು ಪಿಕಾಟ್ ಆಗಿ ರೆಡಿಯಾಗಿರುತ್ತೆ. ಡಿಸೈನ್ ಪಿಕಾಟ್ ಸ್ಟಿಚ್ ಆಗಿ ರೆಡಿಯಾಗಿರುತ್ತೆ. ಸೊ ಅದೇ ರೀತಿ ನಾವಿಲ್ಲಿ 5 ರಿಂದ 6 ಪಿಕಾಟ್ ಫ್ಲವರ್ಸ್ನ ನಾವು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶದ ಮೇಲೆ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೇಕು. 3 ಚೈನ್ ಲಾಕನ್ನು ಹಾಕ್ಕೊಂಡು ನಾವಲ್ಲಿ ಗ್ಯಾಪ್ನ ಒಳಗಡೆ ಹೋಗಿ ಆ ಪಿಕಾಟನ್ನು ಮಾಡ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಈ ರೀತಿ ಒಂದೊಂದೇ ನಾವು ಆ ಟ್ರಯಾಂಗ್ನ ಒಳಗಡೆ ಪಿಕಾಟನ್ನು ಒಂದೊಂದು ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ಗಳನ್ನು ಹಾಕ್ಕೊತಾ ಹೋಗಬೇಕು. ಸೊ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶದ ಗ್ಯಾಪ್ನ ಒಳಗಡೆ ಹೋಗಿ ಸೂಜಿನ ತೊಗೊಂಡು ಅಲ್ಲಿ ನಾವು 3 ಚೈನ್ನ ಲಾಕ್ ಮಾಡಿದ್ರೆ ಅಲ್ಲಿ ಒಂದು ಪಿಕಾಟ್ ಡಿಸೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ನಾವು ಈ ರೀತಿ ಮಾಡ್ತಾ ಹೋಗಬೇಕು. ಒಂದೊಂದೇ ಒಂದು ಡಬಲ್ ಕ್ರೋಶವನ್ನು ತೊಗೊಂಡು ಲಾಕ್ ಮಾಡ್ಕೋಬೇಕು. ನಂತರ ಡಬಲ್ ಕ್ರೋಶ ಆದ ನಂತರ ಅದ್ರ ಮೇಲೇ ಮತ್ತೆ ನಾವು 3 ಚೈನನ್ನು ತೊಗೋಬೇಕು. 3 ಚೈನ್ ತೊಗೊಂಡು ಆ ಗ್ಯಾಪ್ನ ಒಳಗಡೆ ಹೋಗಿ ನಾವು ಪಿಕಾಟನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಒಂದು ಲಾಕ್ ಹಾಕಿದ್ರೆ ಅದು ಪಿಕಾಟ್ ಫ್ಲವರ್ ಡಿಸೈನ್ ಆಗಿರುತ್ತೆ. ಸೊ ಈ ರೀತಿ ನಾವು ಒಟ್ಟು 5 ರಿಂದ 6 ಪಿಕಾಟನ್ನು ಡಬಲ್ ಕ್ರೋಶದ ಮೂಲಕ ನಾವು ಪಿಕಾಟನ್ನು ಮಾಡ್ಕೊತಾ ಹೋಗಬೇಕು. ಸೊ ನಾನಿಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ 6 ಪಿಕಾಟನ್ನು ಮಾಡ್ಕೊತಾ ಇದ್ದೀನಿ. ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ನೋಡಿ ರೆಡಿ ಆದಮೇಲೆ ತೋರಿಸ್ತೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನಾವು ಲಾಕನ್ನು ನೋಡಿ ಒಟ್ಟಿಲ್ಲಿ ನಾನು 6 ಪಿಕಾಟನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಪಕ್ಕದಲ್ಲಿರುವಂಥ ಸ್ಲ್ಯಾಂಟಿಂಗ್ ಆರ್ಸ್ನ ಕಾರ್ನರ್ ಇರುತ್ತಲ್ಲ, 2 ಚೈನ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಆರ್ಸ್ ಮಾಡಿದ್ವಲ್ಲ, 2 ಚೈನ್ನ ಮೇಲ್ಭಾಗ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ನಿಧಾನವಾಗಿ ಆ ಕಾರ್ನರ್ಗೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೊಳ್ಳಿ. ಒಂದು ಸಿಂಗಲ್ ಲಾಕ್, ಇಲ್ಲಿ ಡಬಲ್ ಕ್ರೋಶ ಮಾಡೋದಿಲ್ಲ, ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಡಿಸೈನ್ ರೆಡಿ ಆಗಿದೆ. ಸಿಂಗಲ್ ಲಾಕನ್ನು ಮಾಡಿದ ನಂತರ ಡಿಸೈನ್ನ ಹಾಗೇ ಅದ್ರ ಮೇಲೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ದಾರವನ್ನು ಮೇಲ್ಭಾಗ ಮಾಡಬೇಕು. ಮತ್ತೆ ವೀಟ್ ಬೀಡನ್ನು ನಾವು ಹಾಕ್ಕೊತಾ ಹೋಗಬೇಕು. ವೀಟ್ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ವೀಟ್ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡನ್ನು ಲಾಕ್ ಮಾಡ್ಕೋಬೇಕು. 1 ಟೈಮ್ ಲಾಕ್ ಮಾಡ್ಕೋಬೇಕು. ಸೊ ಬೀಡನ್ನು ನಾನು ಲಾಕ್ ಮಾಡ್ತಿದ್ದೀನಿ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಪಕ್ಕದಲ್ಲಿರುವಂಥ ಸ್ಲ್ಯಾಂಟಿಂಗ್ ಆರ್ಚ್ನ ಗ್ರೀನ್ ಕಲರ್ ಆರ್ಚ್ನ ಮೇಲೆ ಹೋಗಿ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ನೋಡಿ ಒಂದು ಡಬಲ್ ಕ್ರೋಶವನ್ನು ವೀಟ್ ಬೀಡ್ನ ಲೆವೆಲ್ಗೆ ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಈಗ ಅದ್ರ ಮೇಲೆ 2 ಟೈಮ್ ನಾವು ಚೈನನ್ನು ತೊಗೊಂಡು ಈಗ ಆ ಗ್ಯಾಪ್ನ ಒಳಗಡೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಒಂದೊಂದನ್ನು ನಾವು ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು 3 ಚೈನ್ಗಳನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಒಟ್ಟು 6 ಡಬಲ್ ಕ್ರೋಶದ ಮೇಲೆ ನಾವು 6 ಪಿಕಾಟನ್ನು ನಾವು ಫ್ಲವರ್ಸ್ನ ರೆಡಿ ಮಾಡ್ಕೊತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಡಿಸೈನ್ ಬಂದ್ಬಿಟ್ಟು ಇದೇ ರೀತಿ 3rd ಸ್ಟೆಪ್ಪನ್ನು ನಾವು ಮಾಡ್ತಾ ಹೋದರೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ಮೇಲೆ ಮತ್ತೊಂದು ಸ್ಲ್ಯಾಂಟಿಂಗ್ ವಿತ್ ಡಬಲ್ ಕ್ರೋಶದ ಮೇಲೆ ಒಂದು ಪಿಕಾಟ್, ಇದನ್ನು ಸಹ ನಾವು ಬಕ್ಸ್ ಹಾಗೆಯೇ ಕ್ರಾಸ್ ಮಾಡಿ ಲಾಕ್ ಮಾಡೋದ್ರಿಂದ ಇದು ಸಹ ಸ್ಲ್ಯಾಂಟಿಂಗ್ ಆರ್ಚ್ ಥರನೇ ನಿಮಗೆ ಬೇರೆ ರೀತಿಯೇ ಡಿಸೈನ್ ಕಾಣಿಸುತ್ತೆ. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ರೆಡಿಯಾಗಿದೆ. ಇದನ್ನೇ ನಾವು ಕಂಪ್ಲೀಟ್ ಹೋಲ್ ಡಿಸೈನ್ ಇದೇ ರೀತಿ ನಾವು ಮಾಡ್ಕೊತಾ ಹೋಗಬೇಕು. ಒಂದು ವೀಟ್ ಬೀಡನ್ನು ತೊಗೋಬೇಕು. ವೀಟ್ ಬೀಡನ್ನು ತೊಗೊಂಡು ಲಾಕ್ ಮಾಡಿ ಕಂಪ್ಲೀಟಾಗಿ ಇದೇ ರೀತಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ನಾವು ಕಂಪ್ಲೀಟಾಗಿ ಡಿಸೈನ್ನ ಹೀಗೇ ನಾವು ಫಿಲ್
ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲಿರುವಂಥ ಸ್ಲ್ಯಾಂಟಿಂಗ್ ಆರ್ಟ್ಸ್ನ ಮೇಲೆ ಮಾಡ್ಕೊತಾ ಹೋಗಬೇಕು. ಸೊ ಕ್ಯೂಟಾಗಿ ಕಂಪ್ಲೀಟ್ ಆಗಿರುವಂತಹ ಒಂದು ಡಿಸೈನ್ ನಿಮಗೆ ರೆಡಿ ಆಗುತ್ತೆ. ಡಿಸೈನ್ ರೆಡಿ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಈಗ ಸ್ಲ್ಯಾಂಟಿಂಗ್ ಆರ್ಟ್ಸ್ನ ಮಾಡ್ಕೊಳೋದಕ್ಕೆ ನಾವು ಮೊದಲು 3 ಚೈನನ್ನು ಹಾಕ್ಕೋಬೇಕು, 3 ಚೈನನ್ನು ಹಾಕ್ಕೋಬೇಕು. ಕಂಪ್ಲೀಟಾಗಿ ಇದೇ ರೀತಿ ನಾವು ಡಿಸೈನ್ನ ಮಾಡ್ಕೊತಾ ಹೋಗಬೇಕು. ನೋಡಿ ಚೈನನ್ನು ಹಾಕ್ಕೊಂಡು 2 ಚೈನ್ನ ಹಾಕ್ಕೊಂಡು ಆ ಗ್ಯಾಪ್ನ ಒಳಗಡೆ ನಾವು ಒಂದೊಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅದ್ರ ಮೇಲೆ ಒಂದೊಂದು ಪಿಕಾಟ್ನ ನಾವು ಮಾಡ್ಕೊತಾ ಹೋಗಬೇಕು. ಒಟ್ಟು 6 ಡಬಲ್ ಕ್ರೋಶ, 3 ಚೈನ್ಗಳನ್ನು ಹಾಕ್ಕೊಂಡು 6 ಡಬಲ್ ಕ್ರೋಶದ ಮೇಲೆ ಒಂದೊಂದು ಪಿಕಾಟನ್ನು ಕಂಪ್ಲೀಟಾಗಿ ರೆಡಿ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಿದ ನಂತರ ನಿಮಗೆ ಡಿಸೈನ್ ಯಾವ ರೀತಿ ಕಾಣಿಸೋದು ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಡಿಸೈನ್ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಕುಚ್ಚನ್ನು ಹಾಕೋದಿಲ್ಲ. ಸೊ ಇದೇನೇ ರಿಚ್ ಲುಕ್ಕನ್ನು ಕೊಡ್ತಾ ಇದೆ. ಸಿಂಪಲ್ಲಾಗಿ ಸ್ಲ್ಯಾಂಟಿಂಗ್ ಆರ್ಟ್ಸ್ ಒಂದು ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ರೆಡಿಯಾಗಿದೆ. ಸೊ ತುಂಬಾ ಈಸಿ ಫ್ರೆಂಡ್ಸ್. ವಿತಿನ್ 1.5 ಅವರ್ನಲ್ಲಿ ನಾವು ಇದನ್ನು ಸ್ಯಾರಿಗೆ ಕಂಪ್ಲೀಟಾಗಿ ಹಾಕಿ ಮುಗಿಸ್ಬೋದು. ಸಿಂಪಲ್ ಆ್ಯಂಡ್ ಈಸಿ ಸ್ಯಾರಿ ಕುಚ್ಚು ಡಿಸೈನ್ ವಿತ್ ನಾವು ಇಲ್ಲಿ ವೀಟ್ ಬೀಡನ್ನು ಯೂಸ್ ಮಾಡಿ ಮಾಡಿದ್ದೀವಿ. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸ್ಲ್ಯಾಂಟಿಂಗ್ ಆರ್ಟ್ಸ್ ಡಿಸೈನ್ ರೆಡಿಯಾಗಿದೆ. ಇಲ್ಲಿ ನಾನು ಎರಡೆರಡು ಸ್ಲ್ಯಾಂಟಿಂಗ್ ಆರ್ಟ್ಸ್ ಡಿಸೈನನ್ನು ನಿಮಗೆ ತೋರಿಸಿದ್ದೀನಿ ವಿತ್ ವೀಟ್ ಬೀಡ್ನಲ್ಲಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಹೀಗೆ ನನ್ನ ಗೃಹಿಣಿ